ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ನಮ್ಮ ಇಬ್ಬರು ಪೊಲಿಟಿಕಲ್ ರಿಪೋರ್ಟ್ಗಳಾದಂತಹ ಚಂದ್ರು ಹಾಗೆ ಬಸವರಾಜ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಮೊದಲಿಗೆ ನಾನು ಬಸವರಾಜ್ ಬಳಿ ಹೋಗ್ತೀನಿ. ಬಸವರಾಜ್ ಕಾಂಗ್ರೆಸ್ ಬಿಟನ್ನ ಮಾಡುವಂತವರು, ಹಾಗಾಗಿ ಅವ್ರಿಗೆ ನೇರವಾದಂತಹ ಪ್ರಶ್ನೆ. ಬಸವರಾಜ್, ಇವತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಎಷ್ಟು ಕುತೂಹಲ ಇದೆ ಈ ಒಂದು ಚುನಾವಣೆ ಫಲಿತಾಂಶದ ಮೇಲೆ? ಖಂಡಿತ ನಾಗೇಂದ್ರ ಬಾಬು, ಕಳೆದ 1.5 ತಿಂಗಳಿಂದ ರಾಜ್ಯ ನಾಯಕರು ಬಿಹಾರ್ ಚುನಾವಣೆ ಹತ್ತನೇ ಗಮನ ಇಟ್ಕೊಂಡು ಕೂತಿರ್ತಕ್ಕಂಥದ್ದು. ಬಿಹಾರದಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶ ಬರುತ್ತೆ ಅದು ರಾಜ್ಯ ರಾಜಕೀಯದ ಮೇಲೆ ಇಂಪ್ಯಾಕ್ಟ್ ಆಗ್ತದೆ ಅನ್ನುವಂಥದ್ದು, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತದೆ. ಯಾಕಂದ್ರೆ ದೇಶಾದ್ಯಂತ ಇರತಕ್ಕಂಥದ್ದು ದೊಡ್ಡ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಕರ್ನಾಟಕ. ಇಲ್ಲಿ ಸಾಕಷ್ಟು ಬದಲಾವಣೆ ಮಾಡಬೇಕಾದಂತಹ ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಇಟ್ಕೊಂಡು ಕೂತಿದೆ. ಆದ್ರೆ ಅದು ಬಿಹಾರ್ ಚುನಾವಣೆಯ ಫಲಿತಾಂಶದ ಮೇಲೆ ಆಧಾರಿತ ಆಗಿರ್ತಕ್ಕಂಥದ್ದು. ಒಂದು ನಾಯಕತ್ವದ ವಿಚಾರವನ್ನ ಪದೇ ಪದೇ ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪೂರ್ಣ ವಿರಾಮ ಇಡಬೇಕಾದಂತಹ ಅನಿವಾರ್ಯತೆ ಈ ಬಿಹಾರ್ ಚುನಾವಣಾ ಫಲಿತಾಂಶದ ಬಳಿಕ ಆಗುತ್ತೆ. ಹಾಗಾಗಿ ಇನ್ನೊಂದು ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ 2 ವರ್ಷಕ್ಕೆ ಆಗಬೇಕಾಗಿತ್ತು, 2.5 ವರ್ಷ ಕಳೆದಿದೆ. ಅದು ಕೂಡ ಬದಲಾವಣೆ ಆಗಬೇಕು ಅನ್ನುವಂತ ಸಾಕಷ್ಟು ಆಕಾಂಕ್ಷಿಗಳು ಮೇಲಿಂದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ, ರಾಜ್ಯ ನಾಯಕರ ಮೇಲೆ ಒತ್ತಡವನ್ನು ಹೇರ್ತಾನೆ ಇದ್ದಾರೆ. ಅದು ಕೂಡ ಬಿಹಾರ್ ಚುನಾವಣೆ ಫಲಿತಾಂಶದ ಮೇಲೆ ಆಧಾರವಾಗಿ ಇಟ್ಕೊಂಡು ಕೂತಿರ್ತಕ್ಕಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ರಾಜ್ಯ ನಾಯಕರಿಗೆ ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಸಿಎಂ ಡಿಸಿಎಂಗೆ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಈ ಫಲಿತಾಂಶದ ಬಳಿಕ ಒಂದು ಪೂರಕವಾಗಿ ಕಾಂಗ್ರೆಸ್ಗೆ ಬಂದಿದ್ದೆ ಆದಲ್ಲಿ ಹೆಚ್ಚಿನ ಮೈತ್ರಿಕೂಟ ಅಂದ್ರೆ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಪಕ್ಷಕ್ಕೆ ಹೆಚ್ಚಿನ ಅಂಕಿಗಳು ಬಂದಿದ್ದೆ ಆದಲ್ಲಿ ಒಂದು ನಮ್ಮನ್ನ ಕರೆದು ಮಾತನಾಡಿಸಬಹುದು, ರಾಜ್ಯ ರಾಜಕೀಯದ ಒಂದಷ್ಟು ದಿಕ್ಕು ಬದಲಾಗಬಹುದು ಅನ್ನುವಂತ ಆಲೋಚನೆಯಲ್ಲಿದ್ದಾರೆ. ಇನ್ನೊಂದು ಏನಾದ್ರೂ ಹಿನ್ನಡೆ ಆಗಿದ್ದೆ ಆದಲ್ಲಿ ಇನ್ನೊಂದಿಷ್ಟು ದಿನ ಇದೇ ರೀತಿಯಾದಂತಹ ಗುದ್ದಾಟ ರಾಜ್ಯದಲ್ಲಿ ಆಗಬಹುದು. ಈಗಾಗಲೇ ಏನೋ ನಾಯಕತ್ವದ ಗುದ್ದಾಟ ಏನಿದೆ ಆದ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಕೂಡ ಮುಂದೂಡಿಕೆ ಆಗಬಹುದು. ಇದೆಲ್ಲವನ್ನು ಕೂಡ ಬಿಹಾರ್ ಚುನಾವಣೆ ಫಲಿತಾಂಶದ ಮೇಲೆ ಇರೋದ್ರಿಂದ ಬಿಹಾರ್ ಚುನಾವಣೆ ಫಲಿತಾಂಶ ಪೂರಕವಾಗಿರ್ಲಿ ಕಾಂಗ್ರೆಸ್ಗೆ ಅನ್ನುವಂತ ಒಂದಷ್ಟು ಬೇಡಿಕೆ ರಾಜ್ಯ ನಾಯಕರದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಬದಲಾವಣೆ ಅನಿವಾರ್ಯವಿದೆ ಅನ್ನುವಂಥದ್ದು. ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅನ್ನುವಂಥದ್ದು. ಇದ್ರ ಜೊತೆಗೆ ನಾಯಕತ್ವದ ಬಗ್ಗೆ ಗೊಂದಲ ತೆರೆ ಎಳೆದು ಬಿಟ್ರೆ ನಾವು ಸುಗಮವಾಗಿ 2.5 ವರ್ಷ ಸರ್ಕಾರವನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದೇವೆ. ಆದ್ರೆ ಈ ಪದೇ ಪದೇ ನಾಯಕತ್ವದ ವಿಚಾರ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಸಿಎಂ ಡಿಸಿಎಂ ಸೇರಿದಂತೆ ಮಂತ್ರಿಮಂಡಲದ ಮಾತು ಕೇಳ್ತಾ ಇಲ್ಲ ಅಂತ ಆಪ್ತರಿಕಾರ್ಡ್ ಮಾತಾಡ್ತಾ ಇರಬೇಕಂತ ಸಂದರ್ಭದಲ್ಲಿ ಸಾಕಷ್ಟು ಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಕೆಲಸಗಳಾಗ್ತಾ ಇಲ್ಲ, ಗೊಂದಲ ಆಗಿರ್ತಕ್ಕಂಥದ್ದು. ಹೈಕಮಾಂಡ್ ಸಾಕಷ್ಟು ನಾವು ಮನವಿ ಮಾಡ್ತಾ ಇದ್ದೇವೆ. ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಒಂದಷ್ಟು ಹಿರಿಯ ಸಚಿವರು ಹೇಳ್ತಾ ಇದ್ರು, ನಾಯಕತ್ವದ ವಿಚಾರವಾಗಿ ತೆರೆ ಎಳೆದು ಬಿಡಿ, 5 ವರ್ಷ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅನ್ನುವಂಥದ್ದು. ಇಲ್ಲ, ಬದಲಾವಣೆ ಅನ್ನೋದಾದ್ರೆ ಅದು ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ತೀರಿ ಅದನ್ನು ಕೂಡ ಸ್ಪಷ್ಟನೆ ಕೊಡಿ ಅನ್ನುವಂತ ಮಾತನ್ನ ಸಾಕಷ್ಟು ಬಾರಿ ಹೈಕಮಾಂಡ್ ಹೇಳಿದ್ದೇವೆ. ಬಸವರಾಜ್ ನಿಂತಿರೋದು ಇವತ್ತು ಬಿಹಾರ ಚುನಾವಣೆ ಫಲಿತಾಂಶದತ್ತ. ಒಂದು ವೇಳೆ ಮಹಾಗಠಬಂಧನ್ ಮೈತ್ರಿಕೂಟ ಗೆದ್ರೆ ಒಂದು ಲೆಕ್ಕಾಚಾರ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ನಮ್ಮ ಇಬ್ಬರು ಪೊಲಿಟಿಕಲ್ ರಿಪೋರ್ಟ್ಗಳಾದಂತಹ ಚಂದ್ರು ಹಾಗೆ ಬಸವರಾಜ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಮೊದಲಿಗೆ ನಾನು ಬಸವರಾಜ್ ಬಳಿ ಹೋಗ್ತೀನಿ. ಬಸವರಾಜ್ ಕಾಂಗ್ರೆಸ್ ಬಿಟನ್ನ ಮಾಡುವಂತವರು, ಹಾಗಾಗಿ ಅವ್ರಿಗೆ ನೇರವಾದಂತಹ ಪ್ರಶ್ನೆ. ಬಸವರಾಜ್, ಇವತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಎಷ್ಟು ಕುತೂಹಲ ಇದೆ ಈ ಒಂದು ಚುನಾವಣೆ ಫಲಿತಾಂಶದ ಮೇಲೆ? ಖಂಡಿತ ನಾಗೇಂದ್ರ ಬಾಬು, ಕಳೆದ 1.5 ತಿಂಗಳಿಂದ ರಾಜ್ಯ ನಾಯಕರು ಬಿಹಾರ್ ಚುನಾವಣೆ ಹತ್ತನೇ ಗಮನ ಇಟ್ಕೊಂಡು ಕೂತಿರ್ತಕ್ಕಂಥದ್ದು. ಬಿಹಾರದಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶ ಬರುತ್ತೆ ಅದು ರಾಜ್ಯ ರಾಜಕೀಯದ ಮೇಲೆ ಇಂಪ್ಯಾಕ್ಟ್ ಆಗ್ತದೆ ಅನ್ನುವಂಥದ್ದು, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತದೆ. ಯಾಕಂದ್ರೆ ದೇಶಾದ್ಯಂತ ಇರತಕ್ಕಂಥದ್ದು ದೊಡ್ಡ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಕರ್ನಾಟಕ. ಇಲ್ಲಿ ಸಾಕಷ್ಟು ಬದಲಾವಣೆ ಮಾಡಬೇಕಾದಂತಹ ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಇಟ್ಕೊಂಡು ಕೂತಿದೆ. ಆದ್ರೆ ಅದು ಬಿಹಾರ್ ಚುನಾವಣೆಯ ಫಲಿತಾಂಶದ ಮೇಲೆ ಆಧಾರಿತ ಆಗಿರ್ತಕ್ಕಂಥದ್ದು. ಒಂದು ನಾಯಕತ್ವದ ವಿಚಾರವನ್ನ ಪದೇ ಪದೇ ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪೂರ್ಣ ವಿರಾಮ ಇಡಬೇಕಾದಂತಹ ಅನಿವಾರ್ಯತೆ ಈ ಬಿಹಾರ್ ಚುನಾವಣಾ ಫಲಿತಾಂಶದ ಬಳಿಕ ಆಗುತ್ತೆ. ಹಾಗಾಗಿ ಇನ್ನೊಂದು ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ 2 ವರ್ಷಕ್ಕೆ ಆಗಬೇಕಾಗಿತ್ತು, 2.5 ವರ್ಷ ಕಳೆದಿದೆ. ಅದು ಕೂಡ ಬದಲಾವಣೆ ಆಗಬೇಕು ಅನ್ನುವಂತ ಸಾಕಷ್ಟು ಆಕಾಂಕ್ಷಿಗಳು ಮೇಲಿಂದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ, ರಾಜ್ಯ ನಾಯಕರ ಮೇಲೆ ಒತ್ತಡವನ್ನು ಹೇರ್ತಾನೆ ಇದ್ದಾರೆ. ಅದು ಕೂಡ ಬಿಹಾರ್ ಚುನಾವಣೆ ಫಲಿತಾಂಶದ ಮೇಲೆ ಆಧಾರವಾಗಿ ಇಟ್ಕೊಂಡು ಕೂತಿರ್ತಕ್ಕಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ರಾಜ್ಯ ನಾಯಕರಿಗೆ ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಸಿಎಂ ಡಿಸಿಎಂಗೆ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಈ ಫಲಿತಾಂಶದ ಬಳಿಕ ಒಂದು ಪೂರಕವಾಗಿ ಕಾಂಗ್ರೆಸ್ಗೆ ಬಂದಿದ್ದೆ ಆದಲ್ಲಿ ಹೆಚ್ಚಿನ ಮೈತ್ರಿಕೂಟ ಅಂದ್ರೆ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಪಕ್ಷಕ್ಕೆ ಹೆಚ್ಚಿನ ಅಂಕಿಗಳು ಬಂದಿದ್ದೆ ಆದಲ್ಲಿ ಒಂದು ನಮ್ಮನ್ನ ಕರೆದು ಮಾತನಾಡಿಸಬಹುದು, ರಾಜ್ಯ ರಾಜಕೀಯದ ಒಂದಷ್ಟು ದಿಕ್ಕು ಬದಲಾಗಬಹುದು ಅನ್ನುವಂತ ಆಲೋಚನೆಯಲ್ಲಿದ್ದಾರೆ. ಇನ್ನೊಂದು ಏನಾದ್ರೂ ಹಿನ್ನಡೆ ಆಗಿದ್ದೆ ಆದಲ್ಲಿ ಇನ್ನೊಂದಿಷ್ಟು ದಿನ ಇದೇ ರೀತಿಯಾದಂತಹ ಗುದ್ದಾಟ ರಾಜ್ಯದಲ್ಲಿ ಆಗಬಹುದು. ಈಗಾಗಲೇ ಏನೋ ನಾಯಕತ್ವದ ಗುದ್ದಾಟ ಏನಿದೆ ಆದ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಕೂಡ ಮುಂದೂಡಿಕೆ ಆಗಬಹುದು. ಇದೆಲ್ಲವನ್ನು ಕೂಡ
ಬಿಹಾರ್ ಚುನಾವಣೆ ಫಲಿತಾಂಶದ ಮೇಲೆ ಇರೋದ್ರಿಂದ ಬಿಹಾರ್ ಚುನಾವಣೆ ಫಲಿತಾಂಶ ಪೂರಕವಾಗಿರ್ಲಿ ಕಾಂಗ್ರೆಸ್ಗೆ ಅನ್ನುವಂತ ಒಂದಷ್ಟು ಬೇಡಿಕೆ ರಾಜ್ಯ ನಾಯಕರದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಬದಲಾವಣೆ ಅನಿವಾರ್ಯವಿದೆ ಅನ್ನುವಂಥದ್ದು, ಒಂದು ಸಚಿವ ಸಂಪುಟ ಪುನರ್ರಚನೆ ಆಗ್ಲೇಬೇಕು ಅನ್ನುವಂಥದ್ದು, ಇದ್ರ ಜೊತೆಗೆ ನಾಯಕತ್ವದ ಬಗ್ಗೆ ಗೊಂದಲ ತೆರೆ ಎಳೆದು ಬಿಟ್ರೆ ನಾವು ಸುಗಮವಾಗಿ 2.5 ವರ್ಷ ಸರ್ಕಾರವನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದೇವೆ. ಆದ್ರೆ ಈ ಪದೇ ಪದೇ ನಾಯಕತ್ವದ ವಿಚಾರ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಸಿಎಂ ಡಿಸಿಎಂ ಸೇರಿದಂತೆ ಮಂತ್ರಿಮಂಡಲದ ಮಾತು ಕೇಳ್ತಾ ಇಲ್ಲ ಅಂತ ಆಪ್ತರಿಕಾರ್ಡ್ ಮಾತಾಡ್ತಾ ಇರಬೇಕಂತ ಸಂದರ್ಭದಲ್ಲಿ ಸಾಕಷ್ಟು ಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಕೆಲಸಗಳಾಗ್ತಾ ಇಲ್ಲ, ಗೊಂದಲ ಆಗಿರ್ತಕ್ಕಂಥದ್ದು. ಹೈಕಮಾಂಡ್ ಸಾಕಷ್ಟು ನಾವು ಮನವಿ ಮಾಡ್ತಾ ಇದ್ದೇವೆ, ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಒಂದಷ್ಟು ಹಿರಿಯ ಸಚಿವರು ಹೇಳ್ತಾ ಇದ್ರು ನಾಯಕತ್ವದ ವಿಚಾರವಾಗಿ ತೆರೆ ಎಳೆದು ಬಿಡಿ, 5 ವರ್ಷ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅನ್ನುವಂಥದ್ದು. ಇಲ್ಲ ಬದಲಾವಣೆ ಅನ್ನೋದಾದ್ರೆ ಅದು ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ತೀರಿ ಅದನ್ನು ಕೂಡ ಸ್ಪಷ್ಟನೆ ಕೊಡಿ ಅನ್ನುವಂತ ಮಾತನ್ನ ಸಾಕಷ್ಟು ಬಾರಿ ಹೈಕಮಾಂಡ್ ಹೇಳಿದ್ದೇವೆ. ಪ್ರತಿಯೊಂದು ಕೂಡ ಬಸವರಾಜ್ ನಿಂತಿರೋದು ಇವತ್ತು ಬಿಹಾರ ಚುನಾವಣೆ ಫಲಿತಾಂಶದತ್ತ. ಒಂದು ವೇಳೆ ಮಹಾಗಠಬಂಧನ್ ಮೈತ್ರಿಕೂಟ ಗೆದ್ರೆ ಒಂದು ಲೆಕ್ಕಾಚಾರ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ನಮ್ಮ ಇಬ್ಬರು ಪೊಲಿಟಿಕಲ್ ರಿಪೋರ್ಟ್ಗಳಾದಂತಹ ಚಂದ್ರು ಹಾಗೆ ಬಸವರಾಜ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಮೊದಲಿಗೆ ನಾನು ಬಸವರಾಜ್ ಬಳಿ ಹೋಗ್ತೀನಿ. ಬಸವರಾಜ್ ಕಾಂಗ್ರೆಸ್ ಬಿಟನ್ನ ಮಾಡುವಂತವರು, ಹಾಗಾಗಿ ಅವ್ರಿಗೆ ನೇರವಾದಂತಹ ಪ್ರಶ್ನೆ. ಬಸವರಾಜ್, ಇವತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಎಷ್ಟು ಕುತೂಹಲ ಇದೆ ಈ ಒಂದು ಚುನಾವಣೆ ಫಲಿತಾಂಶದ ಮೇಲೆ? ಖಂಡಿತ ನಾಗೇಂದ್ರ ಬಾಬು, ಕಳೆದ 1.5 ತಿಂಗಳಿಂದ ರಾಜ್ಯ ನಾಯಕರು ಬಿಹಾರ್ ಚುನಾವಣೆ ಹತ್ತನೇ ಗಮನ ಇಟ್ಕೊಂಡು ಕೂತಿರ್ತಕ್ಕಂಥದ್ದು. ಬಿಹಾರದಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶ ಬರುತ್ತೆ ಅದು ರಾಜ್ಯ ರಾಜಕೀಯದ ಮೇಲೆ ಇಂಪ್ಯಾಕ್ಟ್ ಆಗ್ತದೆ ಅನ್ನುವಂಥದ್ದು, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತದೆ. ಯಾಕಂದ್ರೆ ದೇಶಾದ್ಯಂತ ಇರತಕ್ಕಂಥದ್ದು ದೊಡ್ಡ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಕರ್ನಾಟಕ. ಇಲ್ಲಿ ಸಾಕಷ್ಟು ಬದಲಾವಣೆ ಮಾಡಬೇಕಾದಂತಹ ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಇಟ್ಕೊಂಡು ಕೂತಿದೆ. ಆದ್ರೆ ಅದು ಬಿಹಾರ್ ಚುನಾವಣೆಯ ಫಲಿತಾಂಶದ ಮೇಲೆ ಆಧಾರಿತ ಆಗಿರ್ತಕ್ಕಂಥದ್ದು. ಒಂದು ನಾಯಕತ್ವದ ವಿಚಾರವನ್ನ ಪದೇ ಪದೇ ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಪೂರ್ಣ ವಿರಾಮ ಇಡಬೇಕಾದಂತ ಅನಿವಾರ್ಯತೆ ಈ ಬಿಹಾರ್ ಚುನಾವಣಾ ಫಲಿತಾಂಶದ ಬಳಿಕ ಆಗುತ್ತೆ. ಹಾಗಾಗಿ ಇನ್ನೊಂದು ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ 2 ವರ್ಷಕ್ಕೆ ಆಗಬೇಕಾಗಿತ್ತು, 2.5 ವರ್ಷ ಕಳೆದಿದೆ. ಅದು ಕೂಡ ಬದಲಾವಣೆ ಆಗಬೇಕು ಅನ್ನುವಂತ ಸಾಕಷ್ಟು ಆಕಾಂಕ್ಷಿಗಳು ಮೇಲಿಂದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ರಾಜ್ಯ ನಾಯಕರ ಮೇಲೆ ಒತ್ತಡವನ್ನು ಹೇರ್ತಾನೆ ಇದ್ದಾರೆ. ಅದು ಕೂಡ ಬಿಹಾರ್ ಚುನಾವಣೆ ಫಲಿತಾಂಶದ ಮೇಲೆ ಆಧಾರವಾಗಿ ಇಟ್ಕೊಂಡು ಕೂತಿರ್ತಕ್ಕಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ರಾಜ್ಯ ನಾಯಕರಿಗೆ ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಸಿಎಂ ಡಿಸಿಎಂಗೆ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಈ ಫಲಿತಾಂಶದ ಬಳಿಕ ಒಂದು ಪೂರಕವಾಗಿ ಕಾಂಗ್ರೆಸ್ಗೆ ಬಂದಿದ್ದೆ ಆದಲ್ಲಿ ಹೆಚ್ಚಿನ ಮೈತ್ರಿಕೂಟ ಅಂದ್ರೆ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಪಕ್ಷಕ್ಕೆ ಹೆಚ್ಚಿನ ಅಂಕಿಗಳು ಬಂದಿದ್ದೆ ಆದಲ್ಲಿ ಒಂದು ನಮ್ಮನ್ನ ಕರೆದು ಮಾತನಾಡಿಸಬಹುದು, ರಾಜ್ಯ ರಾಜಕೀಯದ ಒಂದಷ್ಟು ದಿಕ್ಕು ಬದಲಾಗಬಹುದು ಅನ್ನುವಂತ ಆಲೋಚನೆಯಲ್ಲಿದ್ದಾರೆ. ಇನ್ನೊಂದು ಏನಾದ್ರೂ ಹಿನ್ನಡೆ ಆಗಿದ್ದೆ ಆದಲ್ಲಿ ಇನ್ನೊಂದಿಷ್ಟು ದಿನ ಇದೇ ರೀತಿಯಾದಂತಹ ಗುದ್ದಾಟ ರಾಜ್ಯದಲ್ಲಿ ಆಗಬಹುದು. ಈಗಾಗಲೇ ಏನೋ ನಾಯಕತ್ವದ ಗುದ್ದಾಟ ಏನಿದೆ ಆದ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಕೂಡ ಮುಂದೂಡಿಕೆ ಆಗಬಹುದು. ಇದೆಲ್ಲವನ್ನು ಕೂಡ ಬಿಹಾರ್ ಚುನಾವಣೆ ಫಲಿತಾಂಶದ ಮೇಲೆ ಇರೋದ್ರಿಂದ ಬಿಹಾರ್ ಚುನಾವಣೆ ಫಲಿತಾಂಶ ಪೂರಕವಾಗಿರ್ಲಿ ಕಾಂಗ್ರೆಸ್ಗೆ ಅನ್ನುವಂತ ಒಂದಷ್ಟು ಬೇಡಿಕೆ ರಾಜ್ಯ ನಾಯಕರದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಬದಲಾವಣೆ ಅನಿವಾರ್ಯವಿದೆ ಅನ್ನುವಂಥದ್ದು, ಒಂದು ಸಚಿವ ಸಂಪುಟ ಪುನರ್ರಚನೆ ಆಗ್ಲೇಬೇಕು ಅನ್ನುವಂಥದ್ದು, ಇದ್ರ ಜೊತೆಗೆ ನಾಯಕತ್ವದ ಬಗ್ಗೆ ಗೊಂದಲ ತೆರೆ ಎಳೆದು ಬಿಟ್ರೆ ನಾವು ಸುಗಮವಾಗಿ 2.5 ವರ್ಷ ಸರ್ಕಾರವನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದೇವೆ. ಆದ್ರೆ ಈ ಪದೇ ಪದೇ ನಾಯಕತ್ವದ ವಿಚಾರ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಸಿಎಂ ಡಿಸಿಎಂ ಸೇರಿದಂತೆ ಮಂತ್ರಿಮಂಡಲದ ಮಾತು ಕೇಳ್ತಾ ಇಲ್ಲ ಅಂತ ಆಪ್ತರಿಕಾರ್ಡ್ ಮಾತಾಡ್ತಾ ಇರಬೇಕಂತ ಸಂದರ್ಭದಲ್ಲಿ ಸಾಕಷ್ಟು ಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಕೆಲಸಗಳಾಗ್ತಾ ಇಲ್ಲ, ಗೊಂದಲ ಆಗಿರ್ತಕ್ಕಂಥದ್ದು. ಹೈಕಮಾಂಡ್ ಸಾಕಷ್ಟು ನಾವು ಮನವಿ ಮಾಡ್ತಾ ಇದ್ದೇವೆ, ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಒಂದಷ್ಟು ಹಿರಿಯ ಸಚಿವರು ಹೇಳ್ತಾ ಇದ್ರು ನಾಯಕತ್ವದ ವಿಚಾರವಾಗಿ ತೆರೆ ಎಳೆದು ಬಿಡಿ, 5 ವರ್ಷ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅನ್ನುವಂಥದ್ದು. ಇಲ್ಲ ಬದಲಾವಣೆ ಅನ್ನೋದಾದ್ರೆ ಅದು ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ತೀರಿ ಅದನ್ನು ಕೂಡ ಸ್ಪಷ್ಟನೆ ಕೊಡಿ ಅನ್ನುವಂತ ಮಾತನ್ನ ಸಾಕಷ್ಟು ಬಾರಿ ಹೈಕಮಾಂಡ್ ಹೇಳಿದ್ದೇವೆ. ಪ್ರತಿಯೊಂದು ಕೂಡ ಬಸವರಾಜ್ ನಿಂತಿರೋದು ಇವತ್ತು ಬಿಹಾರ ಚುನಾವಣೆ ಫಲಿತಾಂಶದತ್ತ. ಒಂದು ವೇಳೆ ಮಹಾಗಠಬಂಧನ್ ಮೈತ್ರಿಕೂಟ ಗೆದ್ರೆ ಒಂದು ಲೆಕ್ಕಾಚಾರ.